ನೋಡ್ತಾ ಇದ್ರೆ ಎಕ್ಸಾಮ್ ಅಲರ್ಟ್ 24/7 ಪವರ್ಡ್ ಬೈ ಬೀಕನ್ ವೈಬ್. ಈ ಚಾನೆಲ್ ನೀವು ಮೊದಲನೇ ಸಾರಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರಲಿ ಎಕ್ಸಾಮ್ ಅಲರ್ಟ್ ಎಲ್ಲಾ ಸರ್ಕಾರಿ ಪರೀಕ್ಷೆಗಳು ಮತ್ತು ಇತರೆ ಉದ್ಯೋಗಾವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳುವಂತ ಏಕೈಕ ಚಾನೆಲ್ ಆಗಿರುತ್ತೆ. ಸೊ ನಿಮ್ಗೆ ಏನಾದ್ರೂ ಗವರ್ಮೆಂಟ್ ಅಥವಾ ಗವರ್ಮೆಂಟ್ ಎಂಟರ್ಪ್ರೈಸಸ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ಆಸೆ ಇದೆಯಾ? ಸೊ ಆಗಿರೋ ಈ ನೋಟಿಫಿಕೇಶನ್ ನಿಮ್ಗೋಸ್ಕರ. ಸೊ ಇವತ್ತಿನ ನೋಟಿಫಿಕೇಶನ್ ನೋಡ್ತಾ ಇದೀವಿ. ಸೊ ಬಾಲ್ಮೆಲ್ ಲಾರಿ ಅಂಡ್ ಕೋ ಲಿಮಿಟೆಡ್ ಕಡೆಯಿಂದ ರಿಲೀಸ್ ಮಾಡಿರುವಂತ ನೋಟಿಫಿಕೇಶನ್ ಆಗಿರುತ್ತೆ. ಸೊ ಇದೊಂದು ಗವರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸ್ ಕಡೆಯಿಂದ ಇರುವಂತ ಜಾಬ್ ವೇಕೆನ್ಸಿ. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಆಗ್ಲೇ ಹೇಳ್ದಂಗೆ ಇದು ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸಸ್ ಆಗಿರುತ್ತೆ. ಓಕೆನಾ? ಸೊ ಸಂಪೂರ್ಣ ಮಾಹಿತಿನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಸೀನಿಯರ್ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್, ಮ್ಯಾನೇಜರ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಇದರ ಹಲವಾರು ಪೋಸ್ಟ್ಗಳು ಅವೈಲೇಬಲ್ ಇದೆ. ಸೊ ಎಲ್ಲ ಪೋಸ್ಟ್ಗಳಲ್ಲೂ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತಾನು ಕೂಡ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಓಕೆನಾ? ಸೊ ಎಲ್ಲ ಕಡೆ ವೇಕೆನ್ಸೀಸ್ ನೋಡ್ತಾ ಇದ್ದೀರಾ. ಸೊ ನಂಬರ್ ಆಫ್ ಸೀನಿಯರ್ ಮ್ಯಾನೇಜರ್ಗೆ ನಂಬರ್ ಆಫ್ ವೇಕೆನ್ಸೀಸ್ ಬಂದು 1 ವೇಕೆನ್ಸಿ ಅವೈಲೇಬಲ್ ಇದೆ, ಅಥವಾ ನಂಬರ್ ಆಫ್ ಪೋಸ್ಟ್ ಬಂದು 1 ವೇಕೆನ್ಸಿ 1 ಪೋಸ್ಟ್ ಇದೆ. ಸೊ ಇದರ ಹಲವಾರು ಪೋಸ್ಟ್ಗಳು ಕೊಟ್ಟಿದ್ದಾರೆ. ಅಂಡ್ ಮಿನಿಮಮ್ ಕ್ವಾಲಿಫಿಕೇಶನ್ ಬಗ್ಗೆ ಎಲ್ಲಾನು ಮಾಹಿತಿ ಕೊಟ್ಟಿದ್ದಾರೆ. ಸೊ ಮಿನಿಮಮ್ ಕ್ವಾಲಿಫಿಕೇಶನ್ 2 ಇಯರ್ಸ್ ಫುಲ್ ಟೈಮ್ MBA ಆಗಿರ್ಬೇಕಾಗತ್ತೆ ಅಥವಾ ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೇಕಾಗತ್ತೆ. ಓಕೆನಾ? ಸೊ ಇನ್ನು ಏಜ್ ಲಿಮಿಟ್ ನೋಡ್ತಾ ಇದ್ದೀರಾ. ಸೊ ಏಜ್ ಲಿಮಿಟ್ ಬಂದು 40 ಇಯರ್ಸ್ ಇರಬೇಕಾಗತ್ತೆ. ಅಂಡ್ ಮಿನಿಮಮ್ ಎಕ್ಸ್ಪೀರಿಯನ್ಸ್ 11 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಓಕೆನಾ? ಸೊ ಅದನ್ನ ಎಲ್ಲದಕ್ಕೂ ನಿಮ್ಗೆ ಇಂಡಿವಿಜುವಲ್ ಆಗಿ ಪೋಸ್ಟ್ ಅವೈಲೇಬಲ್ ಇದೆ ಇಲ್ಲಿ. ಆಯ್ತಾ? ಸೊ ನೀವು ಇದೊಂದು PDF ನ ತಗೊಂಡ್ರೆ ನಿಮ್ಗೆ ಎಲ್ಲ ಸಂಪೂರ್ಣ ಡೀಟೇಲ್ಸ್ ಸಿಗುತ್ತೆ. ಓಕೆನಾ? ಸೊ ಈ PDF ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಚಾನಲ್ಗೆ ಜಾಯ್ನ್ ಆಗಿ. ಸೊ ಜಾಯ್ನ್ ಆದ್ರೆ ನಿಮ್ಗೆ ಅಲ್ಲಿ ಈ PDF ನ ನಾವು ಅಪ್ಲೋಡ್ ಮಾಡಿರ್ತೀವಿ. ಸೊ ಖಂಡಿತವಾಗ್ಲೂ ಪಡ್ಕೊಳ್ಬಹುದು. ಓಕೆನಾ? ಸೊ ಕೆಲವೊಂದಕ್ಕೆ ಇಲ್ಲಿ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡಬಹುದು ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಪೋಸ್ಟ್ ನೇಮ್ ಜೂನಿಯರ್ ಆಫೀಸರ್. ಸೊ ಇದಕ್ಕೆ ನೀವು ಫ್ರೆಶರ್ಸ್ ಆಗಿದ್ರು ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ಓಕೆನಾ? ಸೊ ಈ PDF ಒಂದ್ಸತಿ ನೋಡ್ಕೊಳ್ಳಿ. ಸೊ ಸಂಪೂರ್ಣ ಮಾಹಿತಿ ಇನ್ನು ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಇನ್ನು ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ 20th ಆಫ್ ಜೂನ್ 20th ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ. ಗೊತ್ತಾಗ್ತಾ ಇದೆ ಅಲ್ಲ? ನೆಕ್ಸ್ಟ್, ಸೊ PWDಗೆ, SC/ST, OBC ಇದಕ್ಕೆಲ್ಲದಕ್ಕೂ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಇದನ್ನೆಲ್ಲಾನು ಒಂದ್ಸತಿ ನಿಮಗೆ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಏನಾದರೂ ಇದ್ರೆ ಸೊ ಅವ್ರಿಗೂ ಕೂಡ ಸೆಪರೇಟ್ ಆಗಿ ಪೋಸ್ಟ್ ಅಥವಾ ಏಜ್ ರಿಲ್ಯಾಕ್ಸೇಷನ್ ಎಲ್ಲಾನು ಕೊಟ್ಟಿರ್ತಾರೆ. ಓಕೆನಾ? ಸೊ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ನೋಡ್ತಾ ಇದೀವಿ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ನಮಗೆ ಲಾಸ್ಟ್ ಡೇಟ್ ಬಂದು 20 ಆಫ್ ಜೂನ್ 20 ಒಳಗಡೆ ನೀವು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಪ್ಲೈ ಹೇಗೆ ಮಾಡ್ತೀರಾ? ನಿಮಗೆ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದಾರೆ. ಸೊ ಆ ವೆಬ್ಸೈಟ್ ಅಡ್ರೆಸ್ ಅಲ್ಲಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಿಮ್ಗೆ ಏನಾದ್ರು ನಮ್ಮ ಮಾಹಿತಿ ಉಪಯುಕ್ತ ಅಂತ ಅನ್ಸದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕಾಲವು ನಮ್ಮದೇ, ಕೆಲಸವು ನಮ್ಮದೇ. ಧನ್ಯವಾದಗಳು.